ನಮಸ್ಕಾರ ಕನ್ನಡಿಗರೇ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. 2026-27ನೇ ಸಾಲಿನ ಅದ್ದೂರಿ ಪಟ್ಟಲನಮ್ಮ ದೇವಿಯ ನವ ಚಂಡಿಕಾ ಮಹಾಯಾಗಕ್ಕೆ ಸ್ವಾಗತ ಸುಸ್ವಾಗತ. ಈ ಚಂಡಿಕಾ ಹೋಮದ್ದು ವಿಶೇಷ ಏನಪ್ಪಾ ಅಂದ್ರೆ, ಒಂದ್ ಊರಿಗೆ ಒಳ್ಳೇದಾಗ್ಲಿ ಅಂತ ಮಾಡೋದು. ದೇವ್ರು ನಮಗೋಸ್ಕರ ಬಿಡಿದ್ರೆ ಕೊಡ್ತಾನೆ ಇಲ್ವೋ, ಒಂದ್ ಊರಿಗೋಸ್ಕರ ಬಿಡಿದ್ರೆ ಖಂಡಿತವಾಗಿಯೂ ಕೊಡ್ತಾನೆ. ಆ ಒಂದು ಊರೆಲ್ಲ ಸೇರಿ ಹಬ್ಬನ ಮಾಡೋ ಆಚರಣೆನೆ ಈ ಚಂಡಿಕಾ ಮಹಾಯಾಗ. ಅಷ್ಟಕ್ಕೂ ಚಂಡಿಕಾ ಮಹಾಯಾಗ ಅಂದ್ರೆ ಏನು? ಹಿಂದೂ ಧರ್ಮದಲ್ಲಿ ದೇವಿಗಳಿಗಾಗಿ ಮಾಡುವಂತ ಒಂದು ದೊಡ್ಡ ಯಜ್ಞವೇ ಈ ಚಂಡಿಕಾ ಮಹಾಯಾಗ. ಈ ಒಂದು ಅದ್ಭುತವಾದ ಚಂಡಿಕಾ ಮಹಾಯಾಗಕ್ಕೆ ಸ್ವಾಗತ. ಮೊದಲನೇದಾಗಿ ಇಲ್ಲಿ ಗಣಪತಿ ಹೋಮನ ಮಾಡ್ತಾರೆ. ಯಾವುದೇ ತೊಂದರೆ ತಾಪತ್ರೆಗಳು ಈ ಯಜ್ಞಕ್ಕೆ ಬರ್ದಿರ್ಲಿ ಅಂತ ಬನ್ನಿ ಇವಾಗ ಗಣಪತಿ ಪೂಜೆಯಲ್ಲಿ ಭಾಗವಹಿಸೋಣ. शिवा आहुतयः सन्तो शिवा अतिथयः सन्तो अहोरात्रे शिवे स्यादा निकामेन प्रत्यन्यो नकोशादयः पश्यन्तान् यो रक्षेणो नः कल्पतान् शुक्रं वादकं बृहस्पति शुक्र अवाहिता वरुणाय नमः गं गणपतये नमः यदास्थानं उद्वासयामि शोभनार्थे क्षेमाय पुनरागमः सुप्रसन्नैश्च कर्तव्यं कर्मेणं विधिपूर्वकम् इति सम्प्राप्य व्रतेन दीक्षामाप्नोति दीक्षया ಈ ಒಂದು ಅದ್ಭುತವಾದ ಚಂಡಿಕಾ ಮಹಾಯಾಗಕ್ಕೆ ಸ್ವಾಗತ. स्वाम्यस्य भूपतिः एकागेहयमानस्य जगामगहनं वनं स्वाहा तदत्ताश्रममद्राक्षे द्विजवर्यस्वमेधतः प्रशान्तश्वापदाकीर्णं मुनिशिष्योपशोभितं स्वाहा कञ्चित्सकालं जमुनिनाथेन सत्कृतः इतश्चेतश्च विजरं स्वस्मिन्मयुराश्रमे स्वाहा शीलेष्टेः पर्वद्भ्यः सततं व्ययम् सञ्चितस्वामि दुःखेन क्षयं घोषोगमिष्यति स्वाहा तत्र विप्राश्रमाभ्यासे वैश्यमेकं ददर्श स्वाहा सपृष्टस्तेन कस्तुं भोहेतश्च गमनेत्रका सशोकैव कस्मास्तुं दुर्मना इव लक्ष्यसे स्वाहा. ಗಾಯ್ಸ್, ಚಂಡಿಕಾ ಮಹಾಯಾಗ ಅದ್ದೂರಿಯಾಗಿ ನೆರವೇರ್ತಾ ಇದೆ. ನಮ್ಮ ಅರುಣ್ ನೋಡ್ತಾವ್ ನೋಡ್ರಿ, ಅದ್ದೂರಿಯಾಗಿ ನೆರವೇರ್ತಾ ಇದೆ ಗೈಸ್. ಇವಾಗ ಸ್ಟಾರ್ಟ್ ಆಗಿರೋದು, ಎಲ್ರು ಬರ್ತಾವ್ರೆ. देवानां मचांसि मधुसूदनः चकारकोपं सम्पुष्टभूरि गुडिलानन उत्साहः गुणोजनोपपूर्णस्य चक्रणो वदनान्ततः निश्चक्राममहत्तेजो ब्रह्मण शङ्करस्य तस्वाहा अन्येषां चैव देवानां चक्रादीनां शरीरतः निर्गतं सुमहत्ते दत्तचैक्यं समगच्छत स्वाहा अतीव तेजसम्पूर्णं ज्वलन्तमेव पर्वतं गतविदते सरातप्रज्वालाव्यप्रतिङ्करं स्वाहा अतलं दत्तदत्ते दस्पर्वहेन शरीरजम् एकस्तं हरभोन्नारेव्याप्तलोकत्रयं तुषा स्वाहा. ಭಗವತಿಗೆ ನಮಸ್ಕಾರವನ್ನು ಮಾಡಬಹುದು.
सर्वस्य बुद्धिरूपेण जनस्य हृदि संस्थिते स्वर्गापवर्गदे देवे नारायणि नमोऽस्तु ते स्वाहा कलाकाष्ठादिरूपेण परिणामप्रदायिनी विश्वस्योपरतो शक्तेर्नारायणि नमोऽस्तु ते स्वाहा सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरि नारायणि नमोऽस्तु ते स्वाहा साङ्गायै सपरिवारायै सवानायै सायुधायै बालाद्रिपुरसुन्दर्यै महासरस्वती महारतिं समर्पयामि नमः स्वाहा सरस्वत्यायै वै नमः जय दुर्गे जय दुर्गे जय दुर्गे. ಗೈಸ್ ಇವಾಗ ಎಲ್ಲ ಮಂತ್ರಗಳೆಲ್ಲ ಪಠನೆ ಮಾಡಿದ್ದಾಯ್ತು. ಇವಾಗ ಇನ್ನೇನು ಎಂಡಿಂಗ್ ಅಲ್ಲಿ ಇದೀವಿ ಗೈಸ್. ನಡೀತಾ ಇದೆ ಚೆನ್ನಾಗಿ ಇವಾಗ. ನಮಸ್ತಸ್ಯೈ 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 ನಮೋ ನಮಃ ಯಾ ದೇವಿ ಸರ್ವಭೂತೇಷು ನಿದ್ರಾರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ ನಮಸ್ತಸ್ಯೈ ನಮಸ್ತಸ್ಯೈ ನಮೋ ನಮಃ ಯಾ ದೇವಿ ಸರ್ವಭೂತೇಷು ನಿದ್ರಾರೂಪೇಣ ಸಂಸ್ಥಿತಾ. ಗೈಸ್ ಪೂರ್ಣಾವಧಿ ಆಯಿತು ಗೈಸ್ ಇವಾಗ. ಆರಾಮ್ ಇವಾಗ ಎಲ್ಲ ಕಂಪ್ಲೀಟಾಗಿ ಚೆನ್ನಾಗಾಗಿದೆ ಗೈಸ್. ಇವಾಗ ಯಾರ್ಯಾರು ಭಕ್ತಾದಿಗಳು ತಂದಿರ್ತಾರಲ್ಲ ಅವ್ರದನ್ನೆಲ್ಲ ಹಾಕ್ತಾರೆ ಇವಾಗ. ಅಂದರೆ ಪೂಜೆ ಮಾಡ್ಸಕ್ಕೆ ತಂದಿರೋರ್ದು. ತಾವರೆಕೆರೆ ಗ್ರಾಮದಲ್ಲಿ ಪ್ರಥಮವಾಗಿ ಈ ಸಾರಿ ಚಾಮುಂಡೇಶ್ವರಿಯ ಜನ್ಮದಿನದಂದು ನಮ್ಮ ಗ್ರಾಮ ದೇವತೆ ಪಟ್ಟದಮ್ಮ ದೇವಿಯ ಸನ್ನಿಧಾನದಲ್ಲಿ ನವಚಂಡಿಕಾ ಯಾಗವನ್ನು ಪ್ರಾರಂಭಿಸಿದ್ದೇವೆ. ಇನ್ನು ಮುಂದಿನ ದಿನಗಳಲ್ಲಿ ಸತತವಾಗಿ ಪ್ರತಿ ವರ್ಷ ಚಾಮುಂಡೇಶ್ವರಿಯ ಜನ್ಮದಿನದಂದು ಇಲ್ಲಿ ಪ್ರತಿ ವರ್ಷನೂ ಚಂಡಿಕೋಮ ನಡೆಯುತ್ತೆ. ಇವತ್ತು ನವಚಂಡಿಕಾ ಯಾಗವನ್ನ ಮಾಡಿದ್ವಿ. ಆದ್ರೆ ಯಾವಾಗೇ ಆಗಲಿ ಚಂಡಿಕಾ ಯಾಗ ಮಾಡ್ಬೇಕಂತಂದ್ರೆ ಆ ದೇವೇಂದ್ರನ ಕೃಪೆ ಇರಬೇಕು. ಆಗ ಸ್ವಲ್ಪ ಆ ದೇವೇಂದ್ರನ ಕೃಪೆ ಇದ್ದು ಮಳೆಯನ್ನೇ ಬರ್ಬೇಕಾಗಿತ್ತು. ನಾವಿನ್ನೇನು ಪೂರ್ಣಾವಧಿ ಸಮಯ ಸ್ಟಾರ್ಟ್ ಮಾಡೋ ಸಂದರ್ಭದಲ್ಲಿ ಮಳೆ ಬಂತು. ಮಳೆ ಬಂದಿರೋದ್ರಿಂದ ನಮಗೂ ಎಲ್ಲ ಆನಂದವಾಯ್ತು. ಇನ್ನು ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಮಳೆ ಹುಯ್ದು ಬೆಳೆಯಾಗಿ ಕೆರೆಕಟ್ಟೆಗಳೆಲ್ಲ ತುಂಬಿ ನಮ್ಮ ಸಕಲ ಭಕ್ತಾದಿಗಳನ್ನು ಸುರಕ್ಷಿತವಾಗಿಡಬೇಕು ಅಂತ ನಾವು ಆ ತಾಯಿಯಲ್ಲಿ ಕೇಳ್ಕೊಂಡಿದ್ದೀವಿ. ಅದೇ ರೀತಿ ಮುಂದಿನ ದಿನಗಳಲ್ಲಿ ನಾವು ಮಳೆ ಇದ್ರೆ ನಾವು, ಮಳೆ ಇಲ್ಲ ಅಂದ್ರೆ ನಾವ್ ಯಾರು ಇರಲ್ಲ. ಅದಕ್ಕೋಸ್ಕರ ಮುಖ್ಯವಾಗಿ ನಮಗೆ ಅಗತ್ಯವಿರೋದು ಮಳೆ. ಆ ದೇವೇಂದ್ರನ ಕೃಪೆಯಿಂದ ಇವತ್ತು ಪ್ರಾರಂಭ ಆಗಿದೆ. ಇವತ್ತಿಂದ ಮಳೆ ಹುಯ್ತದೆ ಅಂತ ನನ್ನ ಭಾವನೆ ಇದೆ. ಆ ತಾಯಿಯ ಪ್ರೇರಣೆ ಆಗಿದೆ. ನಮಸ್ಕಾರ. ಇಂದಿರಾ ರಮಣ ಗೋವಿಂದ ಪಾರ್ವತಿ ಪದಯೇ ಗೈಸ್ ಫೈನಲ್ ಆಗಿ ಪೂಜೆ ಆಯಿತು. ಸಕ್ಕತ್ತಾಗಾಯಿತು ಗೈಸ್. ಇವಾಗ ನೋಡ್ರಿ ಎಲ್ಲ ದೇವ್ರ ದರ್ಶನ ಮಾಡಕ್ಕೆ ಆಯ್ತವ್ರೆ ಜನಗಳು. ಒಳಗಡೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಬರ್ತಾರೆ. ನಮೋ ಓಂ ನಮೋ ಅಗ್ನೇ ಅಗ್ನೇ ಸ್ವಸ್ತಿ ಸ್ವಸ್ತಿ ಶ್ರದ್ಧಾ ಮೇಧಾ ಮೇಧಾ ಯಶಃ ಯಶಃ ಪ್ರಜ್ಞಾ ಪ್ರಜ್ಞಾ ವಿದ್ಯಾ ವಿದ್ಯಾ ಬುದ್ಧಿಂ ಬುದ್ಧಿಂ ಶ್ರಿಯಂ ಶ್ರಿಯಂ ಬಲಂ ಬಲಂ ಆಯುಷ್ಯಂ ಆಯುಷ್ಯಂ ತೇಜಃ ತೇಜಃ ಆರೋಗ್ಯಂ ಆರೋಗ್ಯಂ ದೇಹಿ ಮೇ ಶ್ರಿಯಂ ದೇಹಿ ಮೇ ಓಂ ನಮಃ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಿನೇ ಸರ್ವ
सर्वस्यार्ति हरे देवी नारायणी नमोस्तुते सर्वस्वरूपे सर्वेशे सर्वशक्ति समन्विते मयेभ्यः पाहिनो देवी दुर्गे देवी नमोस्तुते ಭಗವತಿಯನ್ನ ಪ್ರಾರ್ಥನೆಯನ್ನ ಮಾಡಿ ಶರಣಾಗತ ದೀನಾರ್ಥ ಗಾಯ್ಸ್, ಇವಾಗ ನೋಡಬಹುದು ಫೈನಲ್ ಆಗಿ ನಮ್ಮ ಚಂಡಿಕಾ ಹೋಮದ ಎಲ್ಲ ಆಚರಣೆಗಳು ಮುಗಿದಿದೆ. ಚಂಡಿಕಾ ಹೋಮ ಅಂತ ಇನ್ನೇನಿಲ್ಲ ಗೈಸ್, ಮೈನ್ ಆಗಿ ದುರ್ಗಾದೇವಿ ಆರಾಧನೆ ಮಾಡೋದು. ಚಂಡಿಕಾ ಯಾಗ ಅಂದ್ರೆ ದುರ್ಗಾದೇವಿ ಅಂದ್ರೆ ನಮ್ಮ ಚಾಮುಂಡೇಶ್ವರಿ ತಾಯಿನ ಆರಾಧನೆ ಮಾಡೋದು. ಗೈಸ್, ಫೈನಲ್ ಆಗಿ ಚಂಡಿಕಾ ಹೋಮ ಎಲ್ಲ ಕಂಪ್ಲೀಟ್ ಆಯ್ತು. ಸಿಕ್ಕಾಪಟ್ಟೆ ಖುಷಿ ಐತೆ ಗೈಸ್, ಸಿಕ್ಕಾಪಟ್ಟೆ ಸಕ್ಕತ್ತಾಗೈತೆ ಚಂಡಿಕಾ ಹೋಮ. ಇದೇ ತರ ವರ್ಷನೂ ಮಾಡ್ತೀವಿ. ಈ ಮುಂದಿನ ವರ್ಷ ಯಾವಾಗ ಮಾಡ್ತೀವಿ ಅನ್ನೋದನ್ನ ನಿಮ್ಗೆ ಮೊದಲೇ ತಿಳಿಸ್ತೀನಿ. ಚಾಮುಂಡೇಶ್ವರಿ ತಾಯಿ ಹುಟ್ಟಿದ ದಿನನೇ ಇಲ್ಲಿ ಚಂಡಿಕಾ ಹೋಮನ ಮಾಡೋದು. ಹೋಪ್ಲಿ ಈ ವಿಡಿಯೋ ಇಷ್ಟ ಆಯಿತು ಅನ್ಕೊಂತೀನಿ ಗೈಸ್. ಈ ವಿಡಿಯೋಗೆ ಲೈಕ್ ಮಾಡಿ, ಸಾಧ್ಯವಾದಷ್ಟು ಹಂಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಬಾಯ್ ಬಾಯ್ ಗೈಸ್.